ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ. ಆದರೆ ಹೇಳ್ದಂಥ ಸುಳ್ಳು ಮದುವೆ ಆದಮೇಲೆ ಅವರ ನಂಬಿಕೆಯನ್ನೇ ಹಾಳು ಮಾಡೋ ಥರ ಇರಬಾರ್ದಲ್ವಾ? ಅದೇ ರೀತಿ ಸುಳ್ಳು ಪ್ರೇಮ ಅವರ ಜೀವನವನ್ನೇ ಹಾಳು ಮಾಡುತ್ತೆ. ಅವರ ಗಂಡ ನಟಿ ಪ್ರೇಮ ಅವ್ರಿಗೆ ಎಷ್ಟರ ಮಟ್ಟಕ್ಕೆ ಸುಳ್ಳುಗಳನ್ನ ಹೇಳಿದ್ದ ಅಂದ್ರೆ, ನಟಿ ಪ್ರೇಮ ಅವರು ಅವತ್ತೇ ಗಂಡನ ಮನೆಯನ್ನ ಬಿಟ್ಟು ಹೊರಗಡೆ ಬರ್ತಾರೆ. ಅಷ್ಟಕ್ಕೂ ನಟಿ ಪ್ರೇಮ ಅವ್ರಿಗೆ ಅವರ ಗಂಡ ಏನಂತ ಸುಳ್ಳು ಹೇಳಿದ್ದ, ಯಾವ ಕಾರಣಕ್ಕೆ ಸುಳ್ಳುಗಳನ್ನ ಹೇಳಿದ್ದ, ನಟಿ ಪ್ರೇಮ ಅವರು ಹೇಗೆ ಅತಿ ಸುಲಭವಾಗಿ ಮೋಸ ಹೋದ್ರು, ನಟಿ ಪ್ರೇಮ ಅವರು ಮೋಸ ಹೋದ್ಮೇಲೆ ಅವರ ಗಂಡನ ಕರಾಳ ಮುಖ, ಅವನ ಒಂದೊಂದೇ ಸತ್ಯಗಳು ಹೊರಬರುತ್ತಿದ್ದಂತೆ ಪ್ರೇಮ ಅವರು ಯಾಕೆ ಬೇರೆ ದೇಶಕ್ಕೆ ಯಾರಿಗೂ ಹೇಳದೆ ಹೊರಟು ಹೋದ್ರು, ಇಲ್ಲಿಯವರೆಗೂ ಯಾಕೆ ಪ್ರೇಮ ಅವರು ಮದುವೆನೇ ಆಗ್ಲಿಲ್ಲ ಅನ್ನೋಂಥ ಒಂದೊಂದೇ ವಿಷಯಗಳ ಬಗ್ಗೆ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ಪ್ರೇಮ ಅವರು ಹುಟ್ಟಿದ್ದು ಬೆಂಗಳೂರಿನಲ್ಲೇ. ಇವರದ್ದು ಕೊಡವ ಕುಟುಂಬ. ಪ್ರೇಮ ಅವರು ಚಿಕ್ಕಂದಿನಿಂದಲೂ ತುಂಬಾ ಮುದ್ದಾಗಿ ಬೆಳೀತಾರೆ. ಇವರು ತಮ್ಮ ಶಾಲಾ ದಿನಗಳಲ್ಲಿ ಓದೋದಕ್ಕಿಂತ ಹೆಚ್ಚಾಗಿ ಸ್ಪೋರ್ಟ್ಸ್ನ ಕಡೆಗೆ ವಾಲಿಬಾಲ್ ಮತ್ತು ಹೈಟ್ ಜಂಪ್ಗಳಲ್ಲಿ ತುಂಬಾ ಚೆನ್ನಾಗಿ ಆಟಗಳನ್ನ ಆಡ್ತಿದ್ರು. ಇದರಿಂದಾನೇ ಪ್ರೇಮ ಅವರು ಎತ್ತರ ಜಿಗಿತ ಮತ್ತೆ ವಾಲಿಬಾಲ್ ಸ್ಪರ್ಧೆಗಳಲ್ಲಿ ನ್ಯಾಷನಲ್ ಲೆವೆಲ್ ಅಥವಾ ರಾಷ್ಟ್ರೀಯ ಮಟ್ಟದವರೆಗೂ ಹೋಗ್ತಾರೆ. ಈ ರೀತಿ ಸ್ಪೋರ್ಟ್ಸ್ನ ಕಡೆಗೆ ಇದ್ದಂತ ಅವರ ಗಮನ ಸಿನಿಮಾ ರಂಗದ ಕಡೆಗೂ ಕೂಡ ಹೋಗುತ್ತೆ. ಅದೇ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಒಬ್ಬಳು ಹೊಸ ನಟಿಯನ್ನ ಪರಿಚಯ ಮಾಡಬೇಕು ಅಂತ ಹೀರೋಯಿನ್ಗೋಸ್ಕರ ಹುಡುಕ್ತಾ ಇರ್ತಾರೆ. ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಬ್ಯಾನರ್ನಿಂದಲೇ ಕನ್ನಡ ಚಿತ್ರರಂಗಕ್ಕೆ ಹೊಸ ಹೊಸ ನಟಿಯರ ಪರಿಚಯವಾಗ್ತಿತ್ತು. ಅದೇ ರೀತಿ ಅವರು ಹೊಸ ನಟಿಗೋಸ್ಕರ ಹುಡುಕಾಟ ಮಾಡ್ತಿರ್ಬೇಕಾದ್ರೆ ರಾಜ್ಕುಮಾರ್ ಅವರ ಯಾರೋ ಆಪ್ತರೊಬ್ರು ಪ್ರೇಮ ಅವರ ಫೋಟೋವನ್ನ ತಂದು ರಾಜ್ಕುಮಾರ್ ಅವರ ಮುಂದೆ ಇಡ್ತಾರೆ. ರಾಜ್ಕುಮಾರ್ ಅವರು ಪ್ರೇಮ ಅವರ ಫೋಟೋವನ್ನ ನೋಡಿದ ತಕ್ಷಣ ಒಂದು ಕ್ಷಣವೂ ಯೋಚನೆ ಮಾಡದೆ ಪ್ರೇಮ ಅವರನ್ನ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಪರಿಚಯ ಮಾಡಲೇಬೇಕು ಅಂತ ತೀರ್ಮಾನ ಮಾಡ್ತಾರೆ. ಇದರಿಂದ ಪ್ರೇಮ ಅವರು 1995ರಲ್ಲಿ ಸವ್ಯಸಾಚಿ ಅನ್ನುವಂಥ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರ ಜೊತೆಯಲ್ಲಿ ನಟಿಸ್ತಾರೆ. ಆದರೆ ನಟಿ ಪ್ರೇಮ ಅವರ ಮೊದಲನೇ ಸಿನಿಮಾನೇ ತುಂಬಾ ಹೀನಾಯವಾಗಿ ಸೋಲುತ್ತೆ. ಆಗ ತುಂಬಾ ಜನ ಹೊಸ ನಟಿಯಾದಂಥ ಪ್ರೇಮ ಅವರನ್ನ ಈ ಸಿನಿಮಾಗೆ ಹಾಕೊಂಡಿದ್ರಿಂದಾನೇ ಈ ಸಿನಿಮಾ ಸೋತು ಹೋಯ್ತು ಅನ್ನುವಂಥ ಮಾತುಗಳನ್ನ ಆಡ್ತಾರೆ. ನಂತರ ಪ್ರೇಮ ಅವರು ನಟಿಯಾಗಿ ಓಂ ಸಿನಿಮಾದಲ್ಲಿ ನಟಿಸ್ತಾರೆ. ಆ ಸಿನಿಮಾ ಎಷ್ಟು ದೊಡ್ಡ ಮಟ್ಟದಲ್ಲಿ ಸೂಪರ್ ಹಿಟ್ ಆಯಿತು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ನಂತರ ಪ್ರೇಮ ಅವರು ಒಂದರ ನಂತರ ಮತ್ತೊಂದು ಸಿನಿಮಾದಲ್ಲಿ ನಟಿಸ್ತಾ ಬರ್ತಾರೆ. ಅದರ ಬಗ್ಗೆ ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ನಟಿ ಪ್ರೇಮ ಅವರು ಸಿನಿಮಾಗಳಲ್ಲಿ ನಟಿಸೋದನ್ನೇ ಜೀವನ ಮಾಡ್ಕೊಂಡ್ಬಿಟ್ಟಿದ್ರು. ಅವ್ರಿಗೆ ಮದುವೆ ವಯಸ್ಸಾಗಿದ್ರು ಮದುವೆ ಆಗೋದ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಪ್ರೇಮ ಅವ್ರಿಗೆ ಆಗಿನ ಸಮಯದಲ್ಲಿ ಸ್ವಲ್ಪವೂ ಬಿಡುವೆ ಇರ್ತಿರ್ಲಿಲ್ಲ. ಅವ್ರಿಗೆ 29 ವರ್ಷ ವಯಸ್ಸಾಗಿತ್ತು. ಇದರಿಂದ ಅವರ ಮನೆಯವರು ಪ್ರೇಮ ಅವ್ರಿಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆದರೆ ಪ್ರೇಮ ಅವ್ರಿಗೆ ಮದುವೆ ಆಗೋಕೆ ಸ್ವಲ್ಪವೂ ಇಷ್ಟ ಇರಲಿಲ್ಲ. ಕೊನೆಗೂ ಮನೆಯವರ ಒತ್ತಾಯಕ್ಕೆ ಒಪ್ಕೊಳ್ತಾರೆ. ಆಗ ಪ್ರೇಮ ಅವ್ರಿಗೆ ಜೀವನ್ ಅಪ್ಪಚ್ಚು ಎಂಬವರ ಜೊತೆ ಮದುವೆ ಮಾಡ್ತಾರೆ. ಜೀವನ್ ಅವರು ನಟಿ ಪ್ರೇಮ ಅವರನ್ನ ಮದುವೆ ಆಗೋದಕ್ಕಿಂತ ಮುಂಚೆನೆ ನೀನು ಸಿನಿಮಾಗಳಲ್ಲಿ ನಟನೆ ಮಾಡೋಕೆ ನನ್ನಿಂದ ಯಾವುದೇ ಅಭ್ಯಂತರವಿಲ್ಲ ಅಂತ ಹೇಳಿದ್ರಂತೆ. ಇದರಿಂದ ಪ್ರೇಮ ಅವರು ಕೂಡ ಖುಷಿಯಿಂದನೇ ಜೀವನ್ ಅವರ ಜೊತೆ ಸಂಸಾರ ಮಾಡ್ತಾರೆ. ಆದರೆ ಕೆಲ ವರ್ಷಗಳು ಕಳೆದ್ರು ನಟಿ ಪ್ರೇಮ ಅವ್ರಿಗೆ ಮಕ್ಕಳಾಗದೇ ಇರೋದನ್ನ ಕಂಡು ಮತ್ತೆ ಅವರು ಹೆಚ್ಚಾಗಿ ಸಿನಿಮಾಗಳಲ್ಲಿ ಪಾತ್ರ ಮಾಡದೇ ಇರೋದನ್ನ ಕಂಡು ಒಂದು ಸುದ್ದಿ ಹರಿದಾಡುತ್ತೆ. ಅದೇನಂದ್ರೆ ನಟಿ ಪ್ರೇಮ ಅವರು ಅವರ ಗಂಡನ ಜೊತೆ ಖುಷಿಯಾಗಿಲ್ಲ, ಅವರಿಬ್ಬರು ದೂರವಾಗಿರ್ಬೋದು, ಅಥವಾ ಅವರ ಗಂಡ ಪ್ರೇಮ ಅವ್ರಿಗೆ ಸಿನಿಮಾದಲ್ಲಿ ನಟಿಸ್ಬೇಡ ಅಂತ ಕಿರುಕುಳ ಕೊಡ್ತಿರ್ಬೋದು ಅನ್ನುವಂಥ ಸುದ್ದಿಗಳು ಹರಿದಾಡುತ್ತೆ. ಆದರೆ ಅಸಲಿಯಾಗಿ ನಡೆದಿರೋದೇ ಬೇರೆ. ಅದೇನಂದ್ರೆ ನಟಿ ಪ್ರೇಮ ಅವರನ್ನ ಮದುವೆಯಾಗಿದ್ದಂಥ ಜೀವನ್ ಅವರು ಪ್ರೇಮ ಅವರನ್ನ ಮದುವೆಯಾಗೋದಕ್ಕಿಂತ ಮುಂಚೆ ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ನನ್ನದು ಒಂದು ದೊಡ್ಡ ಕಂಪನಿ ಇದೆ ಅಂತ ಹೇಳ್ಕೊಂಡಿದ್ರು. ಆದರೆ ಮದುವೆಯಾಗಿ ಸ್ವಲ್ಪ ದಿನಗಳ ನಂತರ ಅವರ ಗಂಡನ ಒಂದೊಂದೇ ಸತ್ಯಗಳು ಹೊರಬರುತ್ತವೆ. ಅಸಲಿಯಾಗಿ ಜೀವನ್ ಅವರು ಸಾಫ್ಟ್ವೇರ್ ಇಂಜಿನಿಯರೇ ಅಲ್ಲ, ಅವರದ್ದು ಯಾವ ಕಂಪನಿಯೂ ಇಲ್ಲ. ಪ್ರೇಮ ಅವರ ಮನೆಯವರು ಹುಡುಗನ ಬಗ್ಗೆ ವಿಚಾರಿಸಬೇಕಾದ್ರೆ ಸರಿಯಾಗಿ ವಿಚಾರಿಸಿರೋದಿಲ್ಲ. ಜೀವನ್ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲದೆ ಅವರ ಯಾವುದೇ ಕಂಪನಿ ಕೂಡ ಇಲ್ಲದೆ ಜೀವನ್ ಅವರನ್ನ ಮದುವೆಯಾಗಿ ನಟಿ ಪ್ರೇಮ ಅವರು ಮೋಸ ಹೋಗಿರ್ತಾರೆ. ಅಷ್ಟಕ್ಕೂ ನಟಿ ಪ್ರೇಮ ಅವರನ್ನ ಜೀವನ್ ಅವರು ಯಾತಕ್ಕೋಸ್ಕರ ಮದುವೆಯಾಗಿದ್ರು ಅಂದ್ರೆ, ಜೀವನ್ ಅವರು ಒಬ್ಬ ಸಾಮಾನ್ಯ ಉದ್ಯೋಗಿಯಾಗಿರ್ತಾರೆ.
ಇದರಿಂದ ನಟಿ ಪ್ರೇಮ ಅವರನ್ನ ಮದುವೆ ಆಗೋದ್ರಿಂದ ಹೆಂಡತಿಗೆ ಬರೋ ಹಣದಲ್ಲಿ ತುಂಬಾ ಸುಖಕರವಾದಂಥ ಜೀವನ ನಡೆಸ್ಬೋದು ಅಂತ ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ನನ್ನದೊಂದು ಕಂಪನಿ ಇದೆ ಅಂತ ಸುಳ್ಳುಗಳನ್ನು ಹೇಳಿ ಪ್ರೇಮ ಅವರನ್ನ ಮದುವೆಯಾಗಿರ್ತಾರೆ. ಈ ವಿಷಯ ತಿಳಿದಂತ ಪ್ರೇಮ ಅವ್ರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಗಂಡನ ಮೇಲೆ ತುಂಬಾ ಕೋಪ ಮಾಡ್ಕೊಳ್ತಾರೆ. ಕಾರಣ ಏನಂದ್ರೆ ಪ್ರೇಮ ಅವರನ್ನ ಮದುವೆಯಾಗೋಕೆ ಅನೇಕ ಹೀರೋಗಳು, ಆಕ್ಟರ್ಸ್ಗಳು, ದೊಡ್ಡ ದೊಡ್ಡ ಕಂಪನಿಯ ಬಿಸ್ನೆಸ್ ಮೆನ್ಗಳು ಪ್ರಪೋಸ್ಗಳನ್ನ ಮಾಡ್ತಿದ್ರು ಕೂಡ ಜೀವನ್ ಅವರನ್ನ ಪ್ರೇಮ ಅವರು ಮದುವೆ ಮಾಡ್ಕೊಳ್ತಾರೆ. ಯಾಕಂದ್ರೆ ಜೀವನ್ ಅವರು ಕೊಡವ ಕುಟುಂಬದವರಾಗಿದ್ರಿಂದ ಪ್ರೇಮ ಅವರ ಮನೆಯವರು ಇಷ್ಟಪಟ್ಟು ಮದುವೆ ಮಾಡ್ತಾರೆ. ಆದ್ರೆ ಯಾವಾಗ ಜೀವನ್ ಅವರು ನನಗೆ ಸುಳ್ಳುಗಳನ್ನ ಹೇಳಿ ಮೋಸದಿಂದ ನನ್ನನ್ನ ಮದುವೆಯಾಗಿದ್ದಾರೆ ಅನ್ನೋ ವಿಷಯ ತಿಳಿಯುತ್ತೋ ಆಗ ಪ್ರೇಮ ಅವರು ಆ ಕ್ಷಣದಿಂದಲೇ ತನ್ನ ಗಂಡನಿಂದ ದೂರವಾಗ್ತಾರೆ. ನಾನು ಮೋಸ ಹೋದ್ನಲ್ಲ ಅನ್ನೋ ನೋವನ್ನ ಮರೆಯೋಕೆ ಆಸ್ಟ್ರೇಲಿಯಾದಂತಹ ಬೇರೆ ದೇಶಗಳಿಗೂ ಹೋಗ್ತಾರೆ. ಅವರ ಸಾಂಸಾರಿಕ ಜೀವನದಲ್ಲಿ ಇಷ್ಟೆಲ್ಲ ನಡೆಯುತ್ತಿದ್ದರಿಂದ ನಟಿ ಪ್ರೇಮ ಅವರು ಸಿನಿಮಾಗಳಲ್ಲಿ ಪಾತ್ರ ಮಾಡೋದನ್ನ ಕೂಡ ಕಡಿಮೆ ಮಾಡಿದ್ರು. ಕೊನೆಗೂ ಇಷ್ಟೆಲ್ಲ ಆದ್ಮೇಲೂ ತನ್ನ ಪತಿ ಜೀವನ್ ಅವರ ಜೊತೆ ಮತ್ತೆ ಸಂಸಾರ ಮಾಡೋಕೆ ನನ್ನಿಂದ ಸಾಧ್ಯನೇ ಇಲ್ಲ ಅಂತ ತೀರ್ಮಾನ ಮಾಡಿ ಗಂಡನಿಂದ ವಿಚ್ಛೇದನ ಪಡ್ಕೊಳ್ತಾರೆ. ತದನಂತರ ಕೂಡ ಅವರು ಹೆಚ್ಚಾಗಿ ಸಿನಿಮಾಗಳಲ್ಲಿ ನಟಿಸಲಿಲ್ಲ. ಪ್ರೇಮ ಅವರು ಕೆಲವೊಂದಷ್ಟು ದಿನಗಳವರೆಗೆ ಮಾತ್ರ ಗಂಡನ ಜೊತೆ ಸಂಸಾರ ಮಾಡಿ ದೂರ ಆಗಿದ್ರಿಂದ ಪ್ರೇಮ ಅವ್ರಿಗೆ ಮಕ್ಕಳು ಕೂಡ ಆಗಲಿಲ್ಲ. ಹಾಗೇನೆ ಅವರು ಎರಡನೇ ಮದುವೆಯಾಗೋಕ್ಕೂ ಮನಸ್ಸು ಮಾಡಲಿಲ್ಲ. ನೋಡಿದ್ರಲ್ಲ, ನಾವು ಹೇಳುವಂಥ ಸುಳ್ಳುಗಳು ಒಬ್ಬರ ಜೀವನವನ್ನೇ ಹಾಳು ಮಾಡುತ್ತವೆ ಅನ್ನೋದಕ್ಕೆ ನಟಿ ಪ್ರೇಮ ಅವರ ಜೀವನದಲ್ಲಿ ನಡೆದ ಘಟನೆಗಳೇ ಸಾಕ್ಷಿ. ನಟಿ ಪ್ರೇಮ ಅವರ ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.